ಎಂತ ಕಟ್ಟದು? ಆಲಿಯಾ ಕಟ್. ಆಲಿಯಾ ಕಟ್. ಕಡಿಮೆ ಸ್ಯಾಲ್ರಿ ನಮಗೆಲ್ಲ, ಅದಕ್ಕೆ ನಾವು ಕಡಿಮೆ ನಿಮ್ಮ ಹತ್ರ ಕೇಳ್ತಿರೋದು ಏನೋ ಕಡಿಮೆ ಮಾಡಿ ಅಂತ. ಮದುವೆಗೆ ಇವ್ರ ಮದುವೆಗಲ್ಲ ಅಷ್ಟೇ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೆವನ್ ಚಾನಲ್. ಇವಾಗ ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿದ್ರೆ, ಅಮ್ಮ ಜಾತ್ರೆಯಿಂದ ಕಳಿಸಿದ್ದೊಂದು ಸ್ವಲ್ಪ ತಿಂಡಿ ಇದೆ, ಅದನ್ನು ತಗೊಂಡು ಅವ್ರ ಮೇಡಮ್ ಕೊಡೋಕ್ಕೆ ಅಂತ ಹೇಳಿ ಹೋಗ್ತಿದ್ದೀವಿ. ಇನ್ನೂ ಒಂದು 8 ಕಿಲೋಮೀಟರ್ಸ್ ಏನೋ ಇದೆ ಅಲ್ಲಿಗೆ. ನಾನಂತೂ ರೆಡಿಯಾಗಾಯ್ತು ಗೈಸ್, ಪುಟ್ಟಿನೂ ರೆಡಿಯಾಗಿ ಕೂತವಳೆ. ಹೋಗೋಣ, ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಗೈಸ್. ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಹಿಂಗೆ. ಇವಾಗ ಜಸ್ಟ್ ರೀಚ್ ಆದ್ವಿ, ನಾನು ನನ್ನ ತಂಗಿ ಬಂದಿದ್ದು. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಅಲ್ಲಿ ಅಫ್ರೆಶ್ ಮತ್ತು ಹರ್ಬಲ್ ಲೈಫ್ದು ಶೇಕ್ ಕೊಟ್ಟಿದ್ರು, ಹಂಗೆ ಕುಡ್ಕೊಂಡು ಇವಾಗ ಜಸ್ಟ್ ಬಂದ್ವಿ. ಮತ್ತು ಇವಾಗ ಎಲ್ಲಿಗೆ ಹೋಗ್ಬೇಕಂದ್ರೆ ಚಿಕ್ಕಪೇಟೆಗೆ ಹೋಗಬೇಕು. ಮೆಟ್ರೋಗೆ ಹೋಗ್ಬಾ ಅಂತ ಅನ್ಕೊತಿದ್ವಿ, ಬಟ್ ಮೆಟ್ರೋ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಅದ್ರ ಬದಲು ಇಲ್ಲಿಂದನೇ ಆಟೋ ಮಾಡ್ಕೊಂಡು ಹೋದರೆ ಆರಾಮಾಗಿರುತ್ತೆ. ಅಂತೂ ಇಷ್ಟೊತ್ತು ಕೂತ್ಕೊಂಡು ಚಿಕ್ಕಪೇಟೆಗೆ ಬಂದು ಇವಾಗ ಅಲ್ಲಿದ್ದ. ಈ ಯಾವ ಕಲರ್ ನೋಡ್ತಿದ್ದೆ? ಔಟ್ಫಿಟ್ ನೋಡಿ ಗೈಸ್ ನಂದು. ಬ್ಲ್ಯಾಕ್ ನೀ ಯಾವಾಗಾರು ಹಾಕಿದ್ಯಾ? ಟ್ರೈ ಮಾಡೋದು ಮಾಡು ಸರ್. ಬ್ಲ್ಯಾಕಲ್ಲೇ ಬೇರೆ ಥರ ಬೇರೆ ಪ್ಯಾಟರ್ನ್ ಏನಾದ್ರು ಸಿಗುತ್ತಾ? ಹಾಂ, ಈ ಥರ ಬೇಡ. ಗೋಲ್ಡ್ ಚಂದ ಅದಲ್ಲ? ಇದು ಫೈನ್ ಕ್ವಾಲಿಟಿ, ಇದು ಮೀಡಿಯಂ ಕ್ವಾಲಿಟಿ ಬರುತ್ತೆ. ಅದು ನಿಮಗೆ ರೇಟು 1380. ಅದೊಂದು ತೋರಿಸಲ್ಲ, ಒಂದ್ಸಲ ಹಿಡಿದು ನೋಡಿ ನೀವು. ಗೋಲ್ಡ್ ಒಂಥರ ಚೆನ್ನಾಗಿ ಕಾಣಿಸ್ತದೆಯಪ್ಪ ಕಲರಲ್ಲಿ, ಫುಲ್ ಗ್ರ್ಯಾಂಡ್ ಇದ್ದಂಗೆ. ಮದುವೆಗೆ, ಇವ್ರ ಮದುವೆಗಲ್ಲ ಅಷ್ಟೇ, ಹಾಂ ಹೋಗ್ಲಿಕ್ಕೆ. ಈ ಕಲರ್ ಚೆನ್ನಾಗದಲ್ಲ? 1380 ಚೆನ್ನಾಗದ ನೋಡು. ಬ್ಲ್ಯಾಕ್, ಗ್ರೀನು, ಎಂತ ಜಾರತದ ಅದು? ಒಂದ್ಸಲ ಹಿಡಿದು ನೋಡು, ನೀನು ಟ್ರೈ ಮಾಡು. ನೀನು ಹುಡುಕ್ತಿದ್ಯಲ್ಲ, ಬೆಳ್ಳಿ ಬಂಗಾರ ತರ ಕಾಣ್ಬೇಕೀಗ. ಇದಕ್ಕೆ ನೀವು ಡಾರ್ಕ್ ಕಲರ್ ಬ್ಲೌಸ್ ಹಾಕ್ಬಿಟ್ರೆ ಸೂಪರ್ ಆಗಿರುತ್ತೆ. ಗೋಲ್ಡ್ ಚಂದ ಕಾಣಿಸ್ತದೆ. ಅವ್ರು ಮಂಗಳೂರ? ಹಾಂ, ಮುರುಡೇಶ್ವರ. ಹಾಂ, ನಿಮ್ದು ಯಾವರು ಸರ್? ಎಲ್ಲಿ? ಮಂಡ್ಯ. ಬ್ಲ್ಯಾಕ್ ಸಿಂಪಲ್ ಆಗದೆ, ಬಟ್ ಚಂದ ಕಾಣಿಸ್ತದೆ ಇದು. ಹಾಂ, ಈ ಥರದ ಸಿಂಪಲ್ ತಗೊಂತೀಯ? ಹಾಂ, ಇವಳೀಗ ಗೋಲ್ಡ್ ಟ್ರೈ ಮಾಡ್ತಾವಳೆ. ಗೋಲ್ಡ್ ಚೆನ್ನಾಗಿ ಕಾಣಿಸ್ತದೆ. ನೀನು ಆ ಕಲರ್ ಟ್ರೈ ಮಾಡಿದ್ಯಾ? ಅದು ಅದೇ ಸೇಮ್. ಇವ್ರು ಹುಡುಕ್ತಾನೆ ಇದ್ದಾರೆ ಗೈಸ್, ಇನ್ನೂ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಇಷ್ಟೊತ್ತು ಹುಡುಕಿ ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡ್ತಿದ್ದಾರೆ. ಬ್ಲ್ಯಾಕ್ ಮತ್ತು ಒಂದು ಬ್ಲೂ ಅಂತ ನೋಡಿದ್ಲು. ಬ್ಲ್ಯಾಕೇ ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಕಡಿಮೆ ಮಾಡಲ್ವಾ? ನೋ, ಕಡಿಮೆ ಮಾಡಿ ಹೇಳಿ ಸರ್. 2016 ಇರೋದು MRP 10% ನೋಡಿ, ಎಕ್ಸ್ಟ್ರಾ 5% ಡೈರೆಕ್ಟ್ ಆಗಿ ಲೆಸ್ ಮಾಡಿ 15%. ಯಾರು ಸುಮ್ಮನೆ ಡಿಸ್ಕೌಂಟ್ ಮಾಡಲ್ಲ ಸರ್. ಎಕ್ಸಾಂಪಲ್ ನೀವು ಬಿಸ್ನೆಸ್ ಮಾಡ್ತೀರಾ, ಡಿಸ್ಕೌಂಟ್ ಕೊಡ್ಬೇಕಾದ್ರೆ MRP ಮಾಡಿ ಡಿಸ್ಕೌಂಟ್ ಕೊಡ್ಬೇಕು. ಈಗ ಯಾವ್ದೊಂದು ವಸ್ತು ತಗೊಳ್ಳಿ, ಇರೋ ಪ್ರೈಸ್ನ ಜಾಸ್ತಿ ಮಾಡ್ಕೊಂಡು ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂತ ಹೇಳೋದು ಅಷ್ಟೇ. ಸರ್ ಈ ಸೀರೆ 3060 ರೂಪಾಯಿ ಆಗ್ತಾರೆ. ಹಾಂ, ತಗೊಳ್ಳಿ 40% ಡಿಸ್ಕೌಂಟ್. ನಿಮ್ಗೆ ಲಾಸ್ ಆಗುತ್ತೆ ಹೊರತು ನಮ್ಗೆ ಲಾಸ್ ಆಗಲ್ಲ. ಅದೇ ತಗೊಳ್ಳೋರ್ಗೆ ಏನು ಅನ್ಸುತ್ತೆ, ಡಿಸ್ಕೌಂಟ್ ಮಾಡ್ತಿದೀವಿ ಅಂತ ಹೇಳಿ ಅನ್ಸುತ್ತೆ.
ಬೇಡ ಬ್ಲ್ಯಾಕೆ ಚಂದ ಡಾರ್ಕ್ ಕಲರ್ ಲೈಟ್ ನೀ ಇದೇ ಸೇಮ್ ತಗೊಂತೀಯ ನೀನು ನಂಗಿದ್ದು ಬೇರೆಗಳು ಕಂಪೇರ್ ಮಾಡಿದ್ರೆ ಮೇಂಟೆನೆನ್ಸ್ ಇದು ವಿಷ ತೊಗೊಳ್ಳಿ ನೀವು ಚೆನ್ನಾಗಿ ನಿನ್ನ ಹತ್ರ ಗ್ರೇ ಇತ್ತಮ್ಮ ಇದ್ರಲ್ಲೇ ಗ್ರೇ ಕಲರ್ ಎಲ್ಲ ಎಂತಂತೆ ಸ್ಟಡಿ ಮಾಡ್ತಾ ಇರೋ ಜಾಬ್ ಹೋಗ್ತಾ ಇಲ್ಲ 3 ಜನನೂ ಜಾಬ್ ಏನು ಇನ್ಕಮಿಂಗ್ ಎಲ್ಲ ಖರ್ಚು ಮಾಡಿ ಇಲ್ಲ ಸರ್ ಕಡಿಮೆ ಸ್ಯಾಲ್ರಿ ನಮಗೆಲ್ಲ ಅದಕ್ಕೆ ನಾವು ಕಡಿಮೆ ನಿಮ್ಮ ಹತ್ರ ಕೇಳ್ತಿರೋದು ಏನೋ ಕಡಿಮೆ ಮಾಡಿ ಅಂತ ಕಡಿಮೆ ಗ್ರೇ ಕಲರ್ ಚೆನ್ನಾಗಿ ಕಾಣಲ್ಲಮ್ಮ ಇದು ತಗೊಳಮ್ಮ ಚೆನ್ನಾಗಿದೆ ಇದು ಪಕ್ಕದ್ದು ಈ ಕಲರ್ ಹೊಸ ಕಲರ್ ಇದೆಲ್ಲ ಇದೊಂಥರ ಸಖತ್ ಡಿಫ್ರೆಂಟ್ ಆಗದ ಮಾರೆ ಓಪನ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣ್ತದೆ ನಾವು ಟ್ರೈ ಮಾಡಿ ನೋಡು ಅಲ್ಲಿ 13,000 ಸೇಮ್ ಸೀರೆ ಅಷ್ಟೇ ವ್ಯತ್ಯಾಸ ನೋಡು ಅಯ್ಯಪ್ಪ ಸೀರೆ ಯಾವತ್ತೆಲ್ಲ ಚೆನ್ನಾಗಿ ಕಾಣುತ್ತೆ ಮೇಡಮ್ ಉಡಾದ್ಮೇಲೆ ಡಿಫ್ರೆಂಟ್ ಅಷ್ಟೇ ಇಲ್ಲ ಕಲರ್ ಮ್ಯಾಟ್ರ್ ಆಗುತ್ತೆ 100% ಇಲ್ಲ ಆಗುತ್ತೆ ಕಪ್ಪುಗಿದೀವಿ ಅಂತ ನೀವು ವೈಟ್ ಕಲರ್ ಶರ್ಟ್ ಹಾಕಿ ಇನ್ನೂ ಯಾವಾಗ ಬ್ಲ್ಯಾಕ್ ಕಾಣಿಸ್ತಾರೆ ಹೊರತು ಮೀಡಿಯಂ ಕಲರ್ ಕಾಣಿಸ್ತದೆ ಅದೇ ಡಾರ್ಕ್ ಕಲರ್ ಸರ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಬ್ಲ್ಯಾಕ್ ಇದೆ ಒಂದು ಫುಲ್ ವೈಟ್ ಶರ್ಟ್ ಹಾಕ್ಬಿಟ್ರೆ ಇದು ತಗೊಂತೀಯ ಚಂದ ಕಾಣಿಸ್ತಿದೆ ಹಾಂ ಮದ್ವೆ ಲೈಟ್ ಹಾಕಿರ್ತಾರೆ ಇದ್ರ ಮೇಡಮ್ ನೀವು ಅಕೇಶನ್ಗೆ ಹೊಡೋದು ಆಚೆ ನೋಡಿ ಆಚೆ ನೋಡಿದಾಗ ಐಡಿಯಾ ಬರುತ್ತೆ ನಿಮಗೆ ಕಲರ್ ಹೆಂಗೆ ಕಾಣಿಸುತ್ತೆ ಅಂತ ಒಂದ್ಸಲ ಹೋಗಿ ಬರ್ತೀಯ ಹೊರಗಡೆ ಉಟ್ಕೊಂಡು ಸನ್ಲೈಟ್ ಇದು ಹಿಂಗೆ ಹಿಂಗೆ ಹಾಕಿದ್ರೆ ಹಿಂಗಾಗುತ್ತೆ ಈ ಥರದ್ದು ಅಮ್ಮಂದು ಹಾಕಿ ನೋಡಿದೆ ಅಲ್ಲ ಚಂದ ಕಾಣುತ್ತೆ ಅಲ್ಲ ಈ ಥರ ನಿಮ್ಮ ಪ್ಲೇಟ್ಸ್ ಮಾಡಿ ಹಾಕಿದ್ರೆ ಹೆಂಗೆ ಕಾಣಿಸುತ್ತೆ ಪ್ಲೇಟ್ಸಲ್ಲೇನೆ ಇಲ್ಲೆಲ್ಲ ಹಿಂಗೆ ಬರೋದೇ ಅದು ಕಟ್ ಮಾಡಬೇಕು ಕಟ್ ಮಾಡ್ತಾರೆ ಮತ್ತೆ ಪಲ್ಲು ಅದು ಬರಲೇಬೇಕಲ್ಲ ಅದು ಹಾಂ ಎಷ್ಟು ತೆಳು ಇದೆಲ್ಲ ಇದು ಇದು ಎಂತ ಡಾರ್ಕ್ ಕಲರ್ ಅಮ್ಮಗೆ ತಗೊಂಡೋಗಿ ಯಾವ ಕಲರ್ ಅದೇ ಇಲ್ಲ ಅಂತ ಗೊತ್ತಿಲ್ಲ ಅಂತ ಸಿಕ್ತಿಲ್ಲ ಹುಡುಕ್ತಿದ್ಯಾ ಅಲ್ಲ ಡಾರ್ಕ್ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅವ್ರ ಹತ್ರ ಯಾವ್ದು ಇದೆ ಅಂತ ಗೊತ್ತಿಲ್ಲ ಮಾರೆ ಅಷ್ಟು ಸೀರೆ ಇದೆ ಇವಾಗ ಇಬ್ರು ಒಂದೊಂದು ಸೀರೆ ತೊಗೊಂಡಿದ್ದಾರೆ ಯಾವ್ದು ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಕಮೆಂಟಲ್ಲಿ ಹಾಕಿ ಇವಳು ಯಾವ್ದು ತೊಗೊಂಡ್ಲು ಅವಳು ಯಾವ್ದು ತೊಗೊಂಡ್ಲು ಅಂತ ನೋಡೋಣ ನೀವು ಹೇಳಿದ್ದು ಕರೆಕ್ಟ್ ಆಗಿದೆಯಲ್ವ ಅಂತ ನಾನು ಮುಂದೆ ನೆಕ್ಸ್ಟ್ ತೋರಿಸ್ತೀನಿ ಮೇ ಬಿ ಅವಳು ಮದುವೆಗೇನೆ ಆಗ್ತಾಳೆ ಆವಾಗಲೇ ತೋರಿಸ್ತೀನಿ ಮಾರ್ಚ್ 24 ನಮ್ಮ ಅಣ್ಣನ ಮದುವೆ ಇದೆ ಅವಾಗ ಇದು ನೋಡ್ತಿದ್ದೆ ಈಗ ಹಾಂ ತಗೊಂಡಿ ಇಲ್ಲೇ ಏನೋ ನೋಡ್ತೀವಿ ಬೇರೆ ಕಡೆ ಊಟ ಮಾಡುವ ಅಂದ್ರೆ ಊಟ ಮಾಡುವ ಇಲ್ಲ ತಗೊಳ್ಳುವ ಈಗಲೇ ನೋಡುವ ಬಾ ಸೆಲೆಕ್ಟ್ ಮಾಡ್ತಿದ್ದಾರೆ ಇವಾಗ ಯಪ್ಪ ಎಂತ ಗೈಸ್ ಇಲ್ಲೆಲ್ಲೂ ಊಟಕ್ಕೆ ಸಿಗ್ತಾನೆ ಇಲ್ಲ ಅದಕ್ಕೆ ಚಾಟ್ಸ್ ಚೆನ್ನಾಗಿ ಬಂದಿದ್ದೀವಿ 3 ಜನ ನಾನು ಹಸ್ವಾಗ್ಬಿಟ್ಟಿತ್ತು ದಹಿಪುರಿ ನೀನೆಂತ ನಿಪ್ಪಟ್ಟು ಮಸಾಲೆ ನೀನು ಮಸಾಲ ಪುರಿ ನೋಡು ಆರ್ಡ್ರ್ ಹೇಳಂದೆ ಮರ್ತೋಗೋಳು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಹುಡ್ಕಾಡ್ತಾರೋ ದೇವ್ರೆ ಸಾಕಾಗೋಯ್ತು ಇವ್ರ ಜೊತೆ ಬಂದ್ರೆ ಇದೇ ಕೆಲಸ ಇಟ್ಕೊಳ್ಳೋದು ಅಲ್ಲ ಎಂತ ಕಟ್ಟೋದು ಅಲ್ಯ ಕಟ್ಟು ಹಾಂ ಚೆನ್ನಾಗಿತ್ತಲ್ಲ ಅದು ಹಾಂ ತಗ ಚಂದ ಬರೀ ಇದು ಮಸ್ತ್ ಕೈ ಸುಸ್ತಾಗೋಯ್ತು ಫುಲ್ಲು ಇಲ್ಲಿ ಇವಾಗೆಲ್ಲ ಪ್ಯಾಟರ್ನ್ ನೋಡ್ತಾ ಇದ್ದೀವಿ ಲೈಮ್ ಸೋಡಾ ನಿಮ್ಮ ಬ್ಲೌಸಲ್ಲಿ ಎಲ್ಲಿ ಸಿಗ್ತದೆ ಅಂತ ಮೆಟ್ರೋದಲ್ಲಿ ಹೋಗ್ತಿದ್ದೀವಿ ಇವಾಗ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ಕಮರ್ಷಿಯಲ್ ಸ್ಟ್ರೀಟ್ ಹೋಗೋಣ ಅಂತ ಹೇಳಿ ಎಲ್ಲಿ ಕಮರ್ಷಿಯಲ್ ಸ್ಟ್ರೀಟಾ ಸಾಕಾಗೋಯ್ತು ಗೈಸ್ ಇಲ್ಲಿಂದ ಇಲ್ಲಿಗೇನೆ ಇವರು ಅಷ್ಟು ಹುಡುಕಿದ್ರು ಫುಲ್ ಬಟ್ಟೆ ಸಿಕ್ಕೇ ಇಲ್ಲ ಆದ್ರೂ ವೈಟ್ ಫೀಲ್ಡ್ ಕಡೆಗೆ ಪ್ಲಾಟ್ಫಾರ್ಮ್ 1 ಅಲ್ಲ
250ಯಾ? ಸಣ್ಣದು ಇದು ಹೆಂಗಿತ್ತು? ಇದು ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು ನಂಗೆ ಅಷ್ಟು ಹೆಂಗೆ ಕಾಣಿಸೋದು? ಒಳ್ಳೆ ಫಾಸ್ಟ್ ಆಗೋದಲ್ಲ ಇಲ್ಲಿ. ಇದೊಂದು ತಗೋಬೇಕು. ರಾಮ್ಪಾಲ್ ಕೇಳ್ತಿದ್ದ ಈ ಥರದ್ದು ಬೇಕಂತೇಳಿ. ಇವಾಗ 2 ಪನ್ನೀರ್ ರೋಲ್ ಆರ್ಡ್ರ್ ಮಾಡಿದ್ದೀವಿ. ಮತ್ತೆ ಅಂತ ಪನ್ನೀರ್ ಸ್ಯಾಂಡ್ವಿಚ್. ನಮ್ಗೆ 2 ರೋಲು, ಅವಳಿಗೊಂದು ಸ್ಯಾಂಡ್ವಿಚ್ ಖಾಲಿ ಆಯಿತು. ಇವಾಗ ರೋಲು ಅಷ್ಟೇನು ಚೆನ್ನಾಗಿಲ್ಲ, ನಾರ್ಮಲ್ ಆಗದೆ. ಹೆಂಗದೆ ನಿಮಗೆ? ಹಾಂ, ನಿಂದು ಹೆಂಗದೆ? ಚಲೋ ಇಲ್ಲ ನಂದು ಅಷ್ಟೇ. ಅಲ್ಲ, ಇಷ್ಟೊತ್ತಾದರೂ ನಿಮಗೆ ಬೇಕಾಗಿರೋ ಬಟ್ಟೆ ಸಿಗಲಿಲ್ಲ ಅಂತ ನನಗೆ. ನಿಮಗೆ ಬೇಜಾರಾಗೋದೆ. ಅಷ್ಟು ಖರ್ಚು ಮಾಡಿ ಇನ್ನೂ ಸಾಕಾಗಿಲ್ಲಲ್ಲ. ಇವಾಗ ಬೆಡ್ ತೊಗೊಂಡು ಬಂದ್ವಿ ಪುಟ್ಟಿಗೆ ಅಂತ. ನೋಡಿ, ನನಗೆ ಕೂಡೋಕ್ಕೆ ಆಗ್ತಿಲ್ಲ ಇಲ್ಲಿ ಕಾರಲ್ಲಿ. ಒಳ್ಳೆ ಆರಾಮಾಗಿದ್ದಾಳೆ. ಹಾಂ, ಸಾಕು ಬೇಡ ನಂಗೆ ಸಾಕು, ಇಷ್ಟೇ ಇರಲಿ, ಕೂರಕ್ಕಾಗತ್ತೆ. ಮತ್ತೆ ಫುಲ್ ಶಾಪಿಂಗ್ ಅಲ್ಲ. ಬಟ್ ಹುಡುಗಿ ಡ್ರೆಸ್ ಹುಡ್ಕೋದು ಮಾತ್ರ ಹೆವಿ ಕಷ್ಟ ಅಂತ ಇವತ್ತೇ ಗೊತ್ತಾಯ್ತು ನಂಗೆ. ಸೀರೆಗೆ ಬ್ಲೌಸ್ ಹುಡ್ಕೋದು ಯಪ್ಪ. ಬಟ್ ನಮ್ದೇ ಬೆಸ್ಟ್ ಮಾರೆ ಹುಡುಗರದು. ಎಲ್ಲರೂ ಒಂದ್ ಕಡೆ ಸಿಕ್ಬಿಡುತ್ತಲ್ಲ. ಬಟ್ ಸಿಗಲ್ಲಲ್ಲ ನಿಮ್ದು. ನಮಗೆ ಬೇಕಾಗಿದ್ದು ಒಂದು ಕಡೆ ಸಿಕ್ಕರೆ ಇನ್ನೊಂದು ಕಡೆನೇ ಸಿಗೋದು. ಕಲರ್ ಇಷ್ಟ ಆಗೋದಿಲ್ಲ, ಸೈಜ್ ಇಷ್ಟ ಆಗೋದಿಲ್ಲ ಒಂದೊಂದು ಕಡೆ. ನಾನು ಆ ದಿನ ಧೀರಜ್ ಜೊತೆ ಹೋಗಿ ಒಳ್ಳೆ ಮಸ್ತ್ ಮಾಡಿದೆ. ಇಲ್ಲಾಂದ್ರೆ ಒದ್ದಾಡ್ಬೇಕಿತ್ತು. ಪಟ್ ಅಂತ ಚಾಯ್ಸ್ ಮಾಡ್ತೀವಿ. ಧೀರಜ್ ಗರ್ಲ್ಸ್ ಇಡ್ಬೋದಿತ್ತು. ಇವಾಗ ಮಮತಾನ ಬಿಟ್ಟು ಮನೆ ಬಿಟ್ಟು ಇವಾಗ ನಾವು ಮನೆಗೆ ಬಂದ್ವಿ. ಅಪ್ಪ ಅಂದ ಅಯ್ಯಪ್ಪ ಸಖತ್ ಸುಸ್ತಾಗ್ಬಿಟ್ಟಿದೆ ಗೈಸ್. ನೋಡಿ, ಪುಟ್ಟಿ ತೊಗೊಂಡಿದ್ದು ಬೆಡ್ ಇಲ್ಲೇ ಬಿದ್ಕೊಂಡಿದ್ದು. ಈಗ ನಿನ್ನೆ ಫುಲ್ ಬಟ್ಟೆ ಹುಡುಕ್ತಾ ಇದ್ವಲ್ಲ, ಆ ಬಟ್ಟೆ ಸಿಕ್ಕಿದೆ ನಿನ್ನೆ. ಅವ್ರಿಗೆ ಯಾವ್ದು ಬೇಕಾಗಿತ್ತು ಅದು. ನಿನ್ನೆ ತುಂಬ ಲೇಟ್ ಆಯ್ತಲ್ಲ ಬರೋಕ್ಕೆ, ಅದಕ್ಕೋಸ್ಕರ ವ್ಲಾಗ್ ಎಂಡ್ ಮಾಡಿರಲಿಲ್ಲ. ಇವಾಗ ಎಂಡ್ ಮಾಡ್ತಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್.